ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಸಿನಿಮಾ ಕುಟುಂಬದ ಕುಡಿ ಈ ತರ ಅನ್ಯಾಯವಾಗಿ ಜೀವ ಕಳ್ಕೊಂಡಾಗ ಇದಕ್ಕೂ ಬಹಳ ದುಃಖ ಆಗುತ್ತೆ. ಅವ್ರು ನೋಡಿ ಹೆಲ್ತ್ ಚೆನ್ನಾಗಿತ್ತು, ಎಲ್ಲ ಇದ್ದು ಟ್ರೆಕ್ಕಿಂಗ್ ಹೋಗೋರು ಸಾಮಾನ್ಯವಾಗಿ ಹೆಲ್ತ್ ಚೆನ್ನಾಗಿದ್ರೆ ಮಾತ್ರ ಟ್ರೆಕ್ಕಿಂಗ್ ಹೋಗ್ತಾರೆ. ಸೊ ಅಂಥ ಟೈಮಲ್ಲಿ ಆಗಿರೋದು ಇದು ದುರದೃಷ್ಟಕರ. ಇದನ್ನ ಎಲ್ಲರೂ ಸಂಕಟ ಬಂದಾಗ ವೆಂಕಟರಮಣ ಅಂತೀವಿ, ದೇವ್ರನ್ನ ಪ್ರಾರ್ಥನೆ ಮಾಡ್ತೀವಿ. ಇಂಥ ಟೈಮಲ್ಲಿ ಯಾವ ದೇವರು ಪ್ರಾರ್ಥನೆ ಮಾಡಿ ಏನು ಒಂದು ಉಪಯೋಗ ಅಂತ ಒಂದು ದುಃಖ ಆಗುತ್ತೆ. ಇವಾಗ ನೋಡಿ ಒಂದೇನೋ ನಮ್ಮ ಇಂಡಸ್ಟ್ರಿಗೆ ಒಂದು ಕರಾಳ ಛಾಯೆ ಸರ್ ಇದು. ಇವತ್ತು ನೋಡಿ ಯಾರಾದ್ರೂ ಒಂದು ಸಾವು ಆದಾಗ ಅದಕ್ಕೆ ಫಾಲೋಡ್ ಬೈ ಇನ್ನೊಂದು ಸಾವು ಅದೇ ಥರ ಹಾಕೊಂಡು ಬಂದಿದೆ. ಇವಾಗ ನೋಡಿ NS ಶಂಕರ್ ಅವರು ಖ್ಯಾತ ನಿರ್ದೇಶಕರು, ಅವರು ಕೂಡ ತೀರ್ಕೊಂಡಿದ್ದಾರೆ. ಇವ್ರದ್ದು ಆಗಿದ ತಕ್ಷಣ ಅವ್ರು ತೀರ್ಕೊಂಡ್ರು. ಮೊನ್ನೆ ನಮ್ಮ ದಿಲೀಪ್ ರಾಜ್ ಹೋಗಿದ್ದ ಇನ್ನೊಬ್ಬರು ಡೈರೆಕ್ಟ್ ತೀರ್ಕೊಂಡು ಫಾಲೋ ಹಿಂದೆ ಆಗ್ತಾ ಇದೆ. ಬಟ್ ಏನಂತ ಗೊತ್ತಿಲ್ಲ ಸರ್, ಅದು ದೊಡ್ಡವರೊಂದು ತೀರ್ಮಾನ ತಗೊಂಡು ಒಳ್ಳೆ ಪೂಜೆ ಗೀಜೆ ಮಾಡಿಸ್ಬೇಕನ್ನೋ ಗೊತ್ತಿಲ್ಲ. ಮತ್ತೆ ಈಗೇನು ಪೂಜೆ ಅಂದ್ರಾಗ ದೇವ್ರಂತೀವಿ, ದೇವ್ರು ಇದ್ದಿದ್ರೆ ಈ ಥರ ತೊಂದರೆ ಕೊಡ್ತಾ ಇದ್ನ ಅನ್ನೋದು ಬರುತ್ತೆ. ಈಗ ರಾಮ ಮಂದಿರದಲ್ಲಿ ಕೋಟ್ಯಾಂತರ ಹೊಡೆದು ತಿಂತಾ ಇದ್ದಾರೆ, ಅವ್ರಿಗೇನು ದೇವ್ರಿಲ್ವಾ? ಅವ್ರಿಗೆ ಯಾಕೆ ದೇವರು ಶಾಪ ಕೊಟ್ಟಿಲ್ಲ, ದೇವ್ರು ಕಷ್ಟ ಕೊಟ್ಟಿಲ್ಲ? ಇದು ನಿಜಕ್ಕೂ ಬಹಳ ತುಂಬ ದುಃಖ ವಿಶೇಷ. ಬಾಮ ಹರೀಶ್ ಅವ್ರದ್ದು ಹೆಂಗೆ ತಡ್ಕೋತಾರೋ ಗೊತ್ತಿಲ್ಲ. ಇನ್ನು ಸ್ವಲ್ಪ ದಿನದಲ್ಲಿ ಅವ್ರ ಮಗಂದು ಎಂಗೇಜ್ಮೆಂಟ್ ಆಗಿ ಮದುವೆಗೆಲ್ಲ ಫಿಕ್ಸ್ ಆಗಿದೆ. ಬಟ್ ಇಂಥ ದುಃಖ, ಬೆಳೆದ ಮಗ ಎದೆ ಎತ್ತರಕ್ಕೆ ಬಂದ ಮಗ ಬೆಳೆದ ಮಗ ಈ ಥರ ಹೋಗಬಾರ್ದು ಅಂತ ಒಂದು ಗಾದೆನೇ ಇದೆ. ಆ ನೋವು ಮಾತ್ರ ನಿರಂತರವಾಗಿರುತ್ತೆ. ಬಟ್ ಬಾಮ ಹರೀಶ್ ಅವರು ಅದು ಯಾವ ಥರ ತಡ್ಕೊಳ್ತಾರೋ ಭಗವಂತನಿಗೆ ಗೊತ್ತು. ಮತ್ತು ಪ್ರತಿ ವಿಷಯಕ್ಕೂ ಭಗವಂತ ಅಂತೀವಿ. ಇದೆಲ್ಲ ನೋಡೋದು ನಿಜವಾಗ್ಲೂ ಭಗವಂತ ಇದಾನ ಅನ್ಸ್ಬಿಡ್ತದೆ ನಮಗೆ.